ಸ್ಮೃತಿ ಅವರು ಹಾಗೇನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂತಹ ಪಲಾಶ್ ಅವ್ರನ್ನ ಮದುವೆ ಆಗ್ಬೇಕಾಗಿತ್ತು. ನಮ್ಮ ಸ್ಮೃತಿ ಅವರಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ ಇರೋದಕ್ಕೆ ಕಾರಣ, ಸೊ ಸ್ಮೃತಿ ಅವರು ಹಾಗೆ ಪಲಾಶ್ ಅವರು ಮದುವೆ ಆಗಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಪೂರ್ಣ ವಿರಾಮವನ್ನ ಸ್ಮೃತಿ ಅವರು ಇಟ್ಟಿದ್ರು. ಸೊ ಇವತ್ತು ಸ್ಮೃತಿ ಹಾಗೆ ಪಲಾಶ್ ಅವರು ಪರಸ್ಪರವಾಗಿ ಒಬ್ರನ್ನ ಒಬ್ರು ಇನ್ಸ್ಟಾಗ್ರಾಮ್ ಇಂದ ಅನ್ಫಾಲೋನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಮೃತಿ ಅವರು ಪಟ್ಟಂತ ಎಲ್ಲಾ ಫೋಟೋಸ್ನು ತೆಗೆದ್ಬಿಟ್ರು, ಪಲಾಶ್ ಅವ್ರ ಜೊತೆ ಇದ್ದ ಎಲ್ಲಾ ಫೋಟೋಸ್ನು ತೆಗೆದ್ಬಿಟ್ರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಅಂತ ಅಂದಿದ ತಕ್ಷಣವೇ ತಮ್ಮೆಲ್ಲರಿಗೂ ನೆನಪಾಗುವಂತಹ ವಿಚಾರ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂತಹ ಸುದ್ದಿ. ಸ್ಮೃತಿ ಅವರು ಹಾಗೇನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂತಹ ಪಲಾಶ್ ಅವ್ರನ್ನ ಮದುವೆ ಆಗಬೇಕಾಗಿತ್ತು. ಇವರಿಬ್ಬರು ಮದುವೆ ಆಗಿ ಸಂಸಾರಕ್ಕೆ ಕಾಲಿಡಬೇಕಾಗಿತ್ತು. ಚೆನ್ನಾಗಿ ಜೀವನವನ್ನು ಸಾಗಿಸ್ತಾರೆ. ಇವರಿಬ್ಬರು ಕಪಲ್ ಚೆನ್ನಾಗಿದೆ. ಅವರು ಪ್ರಪೋಸ್ ಮಾಡಿದ ರೀತಿ ಚೆನ್ನಾಗಿದೆ. ಆ್ಯಕ್ಚುಲಿ ಪ್ರಪೋಸ್ ಮಾಡಿದ ರೀತಿ ಚೆನ್ನಾಗಿತ್ತು. ಸೊ ಇವರಿಬ್ಬರು ಮದುವೆ ಆಗ್ತಾರೆ, ಚೆನ್ನಾಗಿರ್ತಾರೆ. ನೋಡೋಣ ಇವ್ರು ಹೆಂಗೆ ಬಾಳ್ತಾರೆ ನೋಡಬೇಕು ಅಂತ ಒಂದಷ್ಟು ಜನ ಅಂದ್ಕೊಂಡಿದ್ರು. ನಮ್ಮ ಸ್ಮೃತಿ ಅವರಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ ಇರೋದಕ್ಕೆ ಕಾರಣ RCB ಟೀಮಲ್ಲಿ ಇರೋದಕ್ಕೆ. ಅವ್ರು RCB ಬಿಟ್ಟು ಹೋದರೆ ಅಷ್ಟೊಂದಿರಲ್ಲ, ಬಟ್ RCB ಟೀಮಲ್ಲಿ ಇರೋದಕ್ಕೆ ಅವ್ರಿಗೆ ಒಂದಷ್ಟು ಫ್ಯಾನ್ಸ್ ಬೇಸ್ ಸಖತ್ತಾಗಿದೆ. ಅವ್ರ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆಗಳು ಆಗ್ತಾ ಇದೆ ಅಂತಂದರೆ ಅದಕ್ಕೂ ಮೇನ್ ಕಾರಣನೇ ಅವರು RCB ಅಲ್ಲಿ ಇರೋದರಿಂದ. ಸೊ ಸ್ಮೃತಿ ಅವರು ಹಾಗೆ ಪಲಾಶ್ ಅವರು ಮದುವೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಮದುವೆ ಆಗಲಿಲ್ಲ. ಅವರ ತಂದೆಯವರಿಗೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆಗಿತ್ತು. ಆ ಟೈಮಲ್ಲಿ ಮದುವೆಯನ್ನು ಮುಂದೂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳಿದ್ರು. ಮದುವೆಯನ್ನು ಮುಂದೂಡಿದರು ಕೂಡ, ಒಂದು ಸಲ ಮುಂದೂಡಿದರು. ಆನಂತರ ಸೆಕೆಂಡ್ ಟೈಮ್ ಮತ್ತೇನೋ ಆಯಿತು ಅಂತ ಹೇಳ್ಬಿಟ್ಟು ಮದುವೆನ ಮುಂದೂಡಿದ್ರು ಅಂತ ಹೇಳಿದ್ರು. ಸೊ ಆಗ ನಡೆದಂತಹ ಘಟನೆ ನಿಜಕ್ಕೂ ಸ್ಮೃತಿಯವರು ಅಂದರೆ ಸಮ್ಟೈಮ್ಸು ಕಾಮನ್ ಪೀಪಲಿಗೆ ತೊಗೊಳಕ್ಕಾಗಲ್ಲ. ಇಲ್ಲಿ ಅಕ್ಕಪಕ್ಕದ ಮನೆಯವ್ರು ಮಾತಾಡ್ತಾರೆ, ಫ್ಯಾಮಿಲಿ ರಿಲೇಟಿವ್ಸ್ ಮಾತಾಡ್ತಾರೆ, ಮತ್ತು ಮನೆಯವ್ರು ಮಾತಾಡ್ತಾರೆ ಅನ್ನೋದನ್ನೇ ತೊಗೊಳಕ್ಕಾಗಲ್ಲ. ಒಂದು ಸೆಲೆಬ್ರಿಟಿ ಅಂತ ಬಂದಾಗ, ಒಂದು ಸ್ಪೋರ್ಟ್ಸ್ ಪ್ಲೇಯರು ಅಥವಾ ಆ್ಯಕ್ಟರ್ ಯಾರೇ ಆಗಿರ್ಬೋದು, ಒಂದಷ್ಟು ಸೆಲೆಬ್ರಿಟೀಸ್ ಅಂತ ಅವ್ರಿಗೊಂದು ಒಳ್ಳೆ ಫ್ಯಾನ್ಸ್ ಬೇಸ್ ಇದೆ ಅಂತಂದಾಗ, ಅವ್ರಿಗೇನಾದರೂ ಈ ಥರ ಒಂದು ಇನ್ಸಿಡೆಂಟ್ ನಡೆದಾಗ ಅವ್ರು ಹೆಂಗೆ ಅದರಿಂದ ಕಮ್ಬ್ಯಾಕ್ ಆಗ್ತಾರೆ? ಬಹಳ ಕಷ್ಟ. ನಾವು ಹೇಳ್ತೀವಿ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಬಿಡು, ಅವ್ರಿಗೇನು, ಅವ್ರು ಯಾವುದರಿಂದ ಬೇಕಾದರೂ ಹೊರಗಡೆ ಬರ್ತಾರೆ ಅಂತ ಹೇಳ್ಬಹುದು. ಬಟ್ ಸೀರಿಯಸ್ ಆಗಿ ಅದು ತುಂಬ ಕಷ್ಟಕರವಾದಂತಹ ವಿಚಾರ. ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಿರುತ್ತೆ, ಪ್ರತಿಯೊಬ್ಬರು ಅದ್ರ ಬಗ್ಗೆ ಪ್ರಶ್ನೆನ ಮಾಡ್ತಿರ್ತಾರೆ, ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ. ಯಾರು ಕೇಳಿಲ್ಲ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೋದಾಗಿರ್ಬಹುದು, ಪ್ರಶ್ನೆಗಳನ್ನ ಕೇಳೋದಾಗಿರ್ಬಹುದು, ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಅವ್ರನ್ನ ಡೈರೆಕ್ಟಾಗಿ ಪ್ರಶ್ನೆ ಕೇಳೋದಾಗಿರ್ಬೋದು, ಈ ರೀತಿಯಾಗೆಲ್ಲ ಮಾಡ್ತಾರೆ. ಸೊ ಸ್ಮೃತಿ ಅವರು ಹಾಗೆ ಪಲಾಶ್ ಅವರು ಮದುವೆ ಆಗಲ್ಲ, ನಾನು ಮದುವೆ ಆಗಲ್ಲ ಅಂತೇಳ್ಬಿಟ್ಟು ಒಂದು ಪೂರ್ಣ ವಿರಾಮವನ್ನು ಸ್ಮೃತಿಯವರು ಇಟ್ಟಿದ್ರು. ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ, ಮದುವೆ ಅನ್ನೋ ಕಾನ್ಸೆಪ್ಟನ್ನೇ ತೆಗೆದುಬಿಡಿ ಅಂತ ಹೇಳ್ಬಿಟ್ಟು ಫುಲ್ ಸ್ಟಾಪನ್ನು ಇಟ್ಟಿದ್ರು. ಸೊ ಇವತ್ತು ಸ್ಮೃತಿ ಹಾಗೆ ಪಲಾಶ್ ಅವರು ಪರಸ್ಪರವಾಗಿ ಒಬ್ರನ್ನ ಒಬ್ಬರು ಇನ್ಸ್ಟಾಗ್ರಾಮಿಂದ ಅನ್ಫಾಲೋನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಮದುವೆ ಆಗಲ್ಲ ಅಂತಂದಾಗ ಆ ಒಂದು ಮಿಡಲಲ್ಲಿ ಇಲ್ಲ ಮದುವೆನ ಮುಂದೂಡಲಾಗಿದೆ ಅಂತ ವಿಚಾರ ಬಂದಾಗ ಪಲಾಶ್ ಅವರು ಸ್ಮೃತಿಯವರಿಗೆ ಮೋಸ ಮಾಡ್ತಿದ್ದಾರೆ. ಯಾವುದೋ ಹುಡುಗಿ ಜೊತೆ ಟೆಕ್ಸ್ಟ್ ಮಾಡಿರೋ ಚಾಟ್ ಎಲ್ಲ ಕೂಡ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಕಂಪ್ಲೀಟ್ ಸೋಷಿಯಲ್ ಮೀಡಿಯಾದಲ್ಲಿ 1 to 3 days ಅದೇ ವೈರಲ್ ಆಗಿದ್ದು. ನೀವು ಬೇಕಾದ್ರೆ ಸ್ಮೃತಿ ಹಾಗೆ ಪಲಾಶ್ ಅವರ ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡಿ ನೋಡಿ, ಬರೀ ಅದೇ ಇದೆ. ಸ್ಮೃತಿ ಅವರಿಗೆ ಒಳ್ಳೆ ಹುಡುಗ ಆಗಲಿಲ್ಲ, ಅವರು ಪಲಾಶ್ ಸರಿ ಇಲ್ಲ, ಆ ಥರ ಒಂದಷ್ಟು ಕಮೆಂಟ್ಗಳಾಗ್ತಿದ್ದಾರೆ. ಸ್ಮೃತಿ ಅವರು ಪಟ್ಟಂತ ಎಲ್ಲ ಫೋಟೋಸ್ನು ತೆಗೆದುಬಿಟ್ರು, ಪಲಾಶ್ ಅವ್ರ ಜೊತೆ ಇದ್ದಿದ್ದು ಎಲ್ಲ ಫೋಟೋಸ್ನು ತೆಗೆದುಬಿಟ್ರು. ಆದರೆ ಇವರು ತೆಗ್ದಿರಲಿಲ್ಲ, ಯಾರು ನಮ್ಮ ಪಲಾಶ್ ಅವರು ಯಾವ ಫೋಟೋಸ್ನು ತೆಗ್ದಿರಲಿಲ್ಲ. ಸ್ಮೃತಿ ಅವರು ಪ್ರತಿಯೊಂದು ಇನ್ಸ್ಟಾಗ್ರಾಮಲ್ಲಿದ್ದಂತಹ ಎಲ್ಲ ಫೋಟೋಸ್ನು ಡಿಲೀಟ್ ಮಾಡಿದರು. ಪಲಾಶ್ ಅವ್ರ ಜೊತೆ ಇದ್ದಿದ್ದಂತಹ ಯಾವ ಫೋಟೋಸ್ನು ಕೂಡ ಬಿಟ್ಟಿಲ್ಲ, ಎಲ್ಲ ಕೂಡ ಡಿಲೀಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಈಗಿನ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಸಾಕು, ಇವ್ರಂದರೆ ಇಷ್ಟ. ಅಕಸ್ಮಾತ್ ಡಿವೋರ್ಸ್ ಆಗ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡ್ಕೊಂಡ್ರೆ ಸಾಕು. ಇದೆರಡರಿಂದನೇ ಗೊತ್ತಾಗ್ಬಿಡುತ್ತೆ ಇವ್ರಂದರೆ ಇಷ್ಟನಾ ಇಷ್ಟ ಅಲ್ವಾ, ಇವರಿಬ್ಬರು ಚೆನ್ನಾಗಿರ್ತಾರ, ಬ್ರೇಕಪ್ ಮಾಡ್ಕೊತಾರ, ಇವರಿಬ್ಬರು ಡಿವೋರ್ಸ್ ತೊಗೊತಾರ. ಸೋಷಿಯಲ್ ಮೀಡಿಯಾನೇ ಎಲ್ಲದನ್ನು ಡಿಸಿಷನ್ ತೊಗೊಬಿಡುತ್ತೆ. ಸೋಷಿಯಲ್ ಮೀಡಿಯಾದಿಂದನೇ ಎಲ್ಲರೂ ಡಿಸಿಷನ್ ತೊಗೊಬಿಡ್ತಾರೆ. ಆದರೆ ಸ್ಮೃತಿಯವರು ಒಂದು ಮಾತು ಹೇಳಿದ್ದಾರೆ, ನಾನು ತುಂಬ ಪ್ರೈವೇಟ್ ಆಗಿರುವಂತಹ ವ್ಯಕ್ತಿ, ಅಂದರೆ ನಾನು ಹಂಗಿರೋಕ್ಕೆ ನಾನು ಬಯಸ್ತೀನಿ, ನನ್ನ ಮದುವೆಯನ್ನು ನಾನು
ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಅದಕ್ಕೆ ಎಲ್ಲರೂ ರೆಸ್ಪೆಕ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಒಂದಷ್ಟು ಜನ ಇರ್ತಾರೆ, ಏನೇ ಆಗಲಿ ಏನೇ ಬರಲಿ ಅವ್ರು ಒಂದು ನೀರು ಕುಡಿದ್ರು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಾಕ್ತಾರೆ, ಈ ಥರದವರು ಇರ್ತಾರೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಸ್ವಲ್ಪ ಪ್ರೈವೇಟ್ ಆಗಿರುವಂತಹ ವ್ಯಕ್ತಿ, ಸೊ ನಾನು ಮದುವೆ ಬೇಡ, ಮದುವೆ ಆಗಲ್ಲ ಅಂತ ನಾನು ಡಿಸಿಷನನ್ನು ತೊಗೊಂಡಿದ್ದೀನಿ ಆಲ್ರೆಡಿ, ಅದಕ್ಕೆ ಎಲ್ಲರೂ ರೆಸ್ಪೆಕ್ಟ್ ಮಾಡಿ ಅಂತ ಸ್ಮೃತಿ ಅವರು ಹೇಳ್ಕೊಂಡಿದ್ದಾರೆ. ಸೊ ನಾವೆಲ್ಲ ಏನು ಮಾಡಬೇಕು ಅಂತಂದರೆ, ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಕೂತ್ಕೊಂಡೀಗ ಕಮೆಂಟ್ ಹಾಕೋಕ್ಕೆ ಶುರು ಮಾಡ್ತಾರೆ, ಯಾಕೆ ನೀವು ಮದುವೆ ಆಗ್ತಿಲ್ಲ, ಯಾಕೆ ಮದುವೆ ಆಗಬಾರ್ದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಮದುವೆ ಅನ್ನೋದು ಅಥವಾ ಅಲ್ದಲೆ ಅನ್ನೋದು ಅದು ಅವರಿಷ್ಟ. ಅದನ್ನು ಬಿಟ್ಟು ಬೇರೆಯವರೆಲ್ಲ ಕಮೆಂಟ್ ಮಾಡೋದು ಅಥವಾ ಬೇರೆ ಏನೇನೋ ಹೇಳೋದು ಅದೆಲ್ಲ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ನಿಶ್ಚಿತಾರ್ಥ ಕೂಡ 21ನೇ ತಾರೀಕು ಅಲ್ಲ, ನವೆಂಬರ್ 21ನೇ ತಾರೀಕು ನಡೆದಿತ್ತು. ಆದರೆ 23ನೇ ತಾರೀಕು ಅವತ್ತು ಮದುವೆ ಅಂತ ಹೇಳ್ಬಿಟ್ಟು ಡೇಟ್ ಕೂಡ ಫಿಕ್ಸ್ ಆಗಿತ್ತು. ನವೆಂಬರ್ 21ಕ್ಕೆ ಎಂಗೇಜ್ಮೆಂಟು, 2 ದಿನಕ್ಕೆ ಮದುವೆ ಅಂತ ಹೇಳ್ಬಿಟ್ಟು ಆಗಿತ್ತು, ಡಿಸಿಷನನ್ನು ತೊಗೊಂಡಿದ್ರು. ಬಟ್ ಎಲ್ಲ ಪ್ರೋಗ್ರಾಮ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಈ ಹಳದಿ ಅಂತೆಲ್ಲ ಮಾಡ್ತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಾಗಿತ್ತು. ಫೋಟೋಸ್ ಎಲ್ಲ ಪೋಸ್ಟ್ ಮಾಡಿದರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದ್ಧೂರಿಯಾದಂತಹ ಮದುವೆ ಅಂತಲೇ ಹೇಳ್ಬೋದು. ಇವರು ಮ್ಯೂಸಿಕ್ ಡೈರೆಕ್ಟರು, ಇವರು ಕ್ರಿಕೆಟರು. ಸೊ ಸಖತ್ ಭರ್ಜರಿಯಾದಂತಹ ಮದುವೆ ಅಂತಲೇ ಹೇಳ್ಬಹುದು. ಸೊ ಇವತ್ತು ಈ ರೀತಿಯಾಗಿ ಆಗಿದೆ. ತನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮದುವೆನ ಮುಂದೂಡಿ ಸಡನ್ನಾಗಿ ಮದುವೆ ಕ್ಯಾನ್ಸಲ್ ಆಗಿ ಇಬ್ಬರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಒಬ್ರನ್ನೊಬ್ಬರು ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ನೋಡಬೇಕು, ಪಲಾಶ್ ಅವರು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ನ ಇಟ್ಕೊಂಡಿದ್ರು, ಸ್ಮೃತಿಯವ್ರ ಜೊತೆ ಇದ್ದಿದ್ದಂತಹ ಒಂದಷ್ಟು ಫೋಟೋಸ್ನ ಇಟ್ಕೊಂಡಿದ್ರು. ಬಟ್ ಈಗೆಲ್ಲ ಫೋಟೋಸು ಡಿಲೀಟ್ ಮಾಡಿದ್ದಾರೆ. ಯಾವ ಒಂದು ಫೋಟೋಸ್ ಇಲ್ಲ, ಬಟ್ ಕೆಲವೊಂದು ಫೋಟೋಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಬಿಟ್ಕೊಂಡಿದ್ದಾರೆ, ಅನ್ಫಾಲೋ ಮಾಡಿದ್ದಾರೆ. ಬಟ್ ಈಗ ಇಬ್ಬರು ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ಬಟ್ ಒಂದು ಫೋಟೋ ಇದೆ, ಬಟ್ ಎಷ್ಟು ಕ್ಯೂಟಾಗಿದೆ ಅಂದರೆ ಈ ಒಂದು ಫೋಟೋ. ಆ್ಯಕ್ಚುಲಿ ಒಂದು ಫೋಟೋ ಇಬ್ಬರದ್ದು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಅದರಲ್ಲಿ ಒಂದು ಕಮೆಂಟ್ ಸ್ಮೃತಿಯವ್ರು ಹಾಕಿದ್ದಾರೆ. ಪಲಾಶ್ ಅವ್ರ ಪೇಜಲ್ಲಿ ಇಬ್ಬರು ಇರುವಂತಹ ಒಂದು ಫೋಟೋ ಹಾಕಿದ್ದಾರೆ. ಸ್ಮೃತಿ ಅವರು ಥ್ಯಾಂಕ್ ಯು ಮೈ ಬಾಯ್ BOY ಅಂತ ಆ ಥರ ಹಾಕಿದ್ದಾರೆ. 1-2 ಹಾರ್ಟ್ ಅದನ್ನು ಪಿನ್ ಮಾಡಿ ಕೂಡ ಇಟ್ಟಿದ್ದಾರೆ. ಅದು ನೋಡೋದಕ್ಕೆ ಒಂಚೂರು ಖುಷಿ ಆಯಿತು. ಬಟ್ ಇದೆಲ್ಲ ಜಾಸ್ತಿ ದಿನ ಉಳಿಲಿಲ್ಲ. ಒಂದಷ್ಟು ಕಾರಣಾಂತರಗಳಿಂದ ಇಬ್ಬರು ಕೂಡ ಬೇರೆ ಆಗಿದ್ದಾರೆ. ಅದೆಲ್ಲ ಎಲ್ಲರೂ ಅಭಿಮಾನಿಗಳು ಅಲ್ದಲೇ ಆಗಿರ್ಬೋದು. ಸೊ ಎಲ್ಲರೂ ಅವರ ಒಂದು ಡಿಸಿಷನ್ನಿಗೆ ರೆಸ್ಪೆಕ್ಟ್ ಮಾಡಬೇಕು. ಅನಾವಶ್ಯಕವಾಗಿ ಅವ್ರಿಗೆ ಕಮೆಂಟ್ ಮಾಡೋದಾಗಿರ್ಬೋದು, ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು ಮಾಡಬಾರ್ದು ಅಂತ ನಾನು ಭಾವಿಸ್ತೀನಿ. ಸೊ ತಮಗೇನು ಅನ್ನಿಸ್ತು? ಪಲಾಶ್ ಅವರು ಹಾಗೆ ಸ್ಮೃತಿ ಅವರು ಬೇರೆ ಆಗಿದ್ದು ಒಳ್ಳೇದಾಯ್ತಾ, ಅಥವಾ ಅವರಿಬ್ಬರು ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತಾ? ಅದ್ರ ಬದಲು ಈ ಥರ ಎಲ್ಲ ಗಾಸಿಪ್ಗಳು ಕ್ರಿಯೇಟ್ ಆದಮೇಲೆ ಮದುವೆ ಆಗೋದಕ್ಕಿಂತ ಹಿಂಗೆ ಬೇರೆ ಆಗೋದೆ ಒಳ್ಳೆಯದು ಅಂತ ನಿಮಗೆ ಅನ್ನಿಸ್ತಾ? ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು, ಅದ್ರ ಜೊತೆಗೆ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.